ಅದೊಂದು ಗ್ರಾಮದಲ್ಲಿ ಎರಡು ಮನೆಗಳ ಮಧ್ಯೆ ಗ್ರಾಮ ಠಾಣಾಗೆ ಸೇರಿದ ಖಾಲಿ ಜಾಗವಿದ್ದು ಆ ಜಾಗವನ್ನ ಅಷ್ಟು ನಿಮ್ದು ಇಷ್ಟು ನಮ್ದು ಅಂತ ಮಾತುಕತೆ ನಡೆಸಿಕೊಂಡಿದ್ದಾರೆ. ಆದರೆ ಒಂದು ಕುಟುಂಬ ಇದ್ದಕ್ಕಿದ್ದಂತೆ ಜೆಸಿಬಿಯ ಮೂಲಕ ತಮ್ಮ ಜಾಗದಲ್ಲಿ ಕಾಂಪೌಂಡ್ ನಿರ್ಮಿಸಲು ಹೋಗಿದ್ದು ಇನ್ನೊಂದು ಕುಟುಂಬ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕಿಸಿಕೊಳ್ಳಿ ಎನ್ನುವ ವಿಚಾರದಲ್ಲಿ ಗಲಾಟೆಯಾಗಿ ಕೈ ಮಿಲಾಯಿಸಿಕೊಂಡಿರುವ ಘಟನೆ ನಡೆದಿದೆ. ಹೀಗೆ ಗ್ರಾಮ ಠಾಣಾ ಜಾಗದ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿ ನಾನಾ ನೀನಾ ಅಂತ ಕೈ ಮಿಲಾಯಿಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ಹೌದಾ, ದೇವಿಶೆಟ್ಟಿಹಳ್ಳಿ ಗ್ರಾಮದ ಒಕ್ಕಲಿಗ ಜನಾಂಗದ ದಿವಂಗತ ಕೃಷ್ಣಪ್ಪ ಕುಟುಂಬ ಮತ್ತು ದಲಿತ ಸಮುದಾಯದ ಮುನಿ ನರಸಿಂಹಯ್ಯ ಕುಟುಂಬದವರ ಮಧ್ಯೆ ಗ್ರಾಮ ಠಾಣಾಗೆ ಸೇರಿದ ಖಾಲಿ ಜಾಗವಿದೆ. ಅರ್ಧ ಜಾಗದಲ್ಲಿ ಅವರು ಇದ್ರೆ ಇನ್ನರ್ಧ ಜಾಗದಲ್ಲಿ ಇವರಿದ್ದಾರೆ. ಆ ಜಾಗದಲ್ಲಿ ಒಂದಡಿ ನಮಗೆ ಆ ಕಡೆ ಬರಬೇಕು, ಇಲ್ಲ ಈ ಕಡೆ ನಮಗೆ ಬರಬೇಕು ಅಂತ ಹಲವು ವರ್ಷಗಳಿಂದ ಗಲಾಟೆಗಳನ್ನ ಮಾಡಿಕೊಂಡು ಬಂದಿದ್ರ. ಎರಡು ಕುಟುಂಬಗಳು ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಕೃಷ್ಣಪ್ಪ ಕುಟುಂಬದವರು ಜೆಸಿಬಿಯ ಮೂಲಕ ಜಾಗವನ್ನ ಸ್ವಚ್ಛ ಮಾಡಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಹೊರಟಿದ್ದಾರೆಂದು ಪಕ್ಕದ ಮುನಿ ನರಸಿಂಹಯ್ಯ ಕುಟುಂಬದವರು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕೊಳ್ಳಿ ಎಂದು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಈ ವೇಳೆ ದಲಿತ ಕುಟುಂಬದ ಮುನಿ ನರಸಿಂಹಯ್ಯ ಮಕ್ಕಳ ವಿರುದ್ಧ ಜಾತಿ ನಿಂದನೆ ಮಾಡಿದ್ದಾರೆಂದು ಅಟ್ರಾಸಿಟಿ ದಾಖಲು ಮಾಡಿದ್ದಾರೆ. ನಮ್ಮ ಪಕ್ಕ ಜಮೀನಿರುವಂಥ ರಾಮಲಿಂಗರಾಜು ಮತ್ತು ರಾಕೇಶು, ಸಂತೋಷ್ ಕುಮಾರ್, ಮೋಹನ್ ಕುಮಾರ್ ಎಂಬವರು ನಮ್ಗೆ ಯಾವುದೇ ದಾಖಲಾತಿಗಳು ಕೊಡ್ದಿರಾ, ಮುನ್ಸೂಚನೆ ಕೊಡ್ದಿರಾ, ನೋಟಿಸ್ ಕೊಡ್ದಿರಾ ಅವ್ರ ಪಾಡಿಗೆ ಅವರು ಜೆಸಿಬಿ ಅವ್ರ ಸ್ವಂತ ಜೆಸಿಬಿ ತಗೊಂಬಂದು ಕಾಂಪೌಂಡ್ ಹಾಕೋಣಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನು ಕೇಳೋಣ ಅಂತ ಹೋಗಿ ಅಡ್ಡ ಮಾಡೋದಕ್ಕೆ ನಿನ್ನ ಕಮ್ಜಾತಿ ನನ್ನ ಮಗನ ಮಾದಿ ನನ್ನ ಮಗನ ನೀನು ನಮ್ಮ ಜಮೀನಲ್ಲಿ ಬರಬೇಡ, ನೀನು ಹೋಗೋ ನೀನು ನಮ್ಮನ್ನೇಕೆ ನಿನ್ನ ಅಕ್ಕನೇಕೆ ಅಂದರೆ ನಿನ್ನನ್ನೇಗೆಲ್ಲ ಬೈಕೊಂಡು ನಮ್ಮನ್ನು ಅವ್ರ ಜಮೀನಲ್ಲಿ ಕಾಲಿಕೆ ಬಿಡ್ತಾಯಿಲ್ಲ. ನಮ್ಮನ್ನು ಎತ್ತಿ ಬಿಸಾಕ್ತಾಯಿದೆ ಸರ್. ಒಳ್ಳೆ ಕೋಳಿ ಮರಿ ಬಾಲ್ ಬಿಸಾಕ್ದಂಗೆ ಬಿಸಾಕ್ತಾಯಿದ್ದಾರೆ ನಾವನ್ನ. ಅವ್ರು ಅಷ್ಟು ಬಲಶಾಲಿ ಅಂದರೆ ನಾವು ದಲಿತರನ್ನ ನಾವು ಸಮಾಜದಲ್ಲಿ ಇರಬೇಕಾ ಬೇಡವಾ? ಅವ್ರಿಗೆ ನಾವು ಅನುಕೂಲ ಅಂದರೆ ನಮ್ಮ ಜಮೀನಲ್ಲಿ ಅವ್ರ ಪೈಪುಗಳು ಬಂದಿದ್ದಾವೆ, ನಮ್ಮ ತೋಟದಲ್ಲೆಲ್ಲ ಇದು ಗ್ರಾಮ ಠಾಣಾ ಜಾಗ ನಮ್ಮದು ಇದೆ, ಅವ್ರದ್ದು ಇದೆ, ಪಕ್ಕದಲ್ಲಿದ್ದೀವಲ್ಲ. ಅವರು ಕಾಂಪೌಂಡ್ ಹಾಕಬೇಕಂದ್ರೆ ಫಸ್ಟು ನಮಗೆ ನೋಟಿಸ್ ಕೊಡಬೇಕು ಪಂಚಾಯತ್ ಕಡೆಯಿಂದ, ಇಲ್ಲ ಅವರು ನೋಟಿಸ್ ಕೊಡಬೇಕು, ಸರ್ವೆ ಮಾಡಿಸ್ಬೇಕು, ಆಮೇಲೆ ಕಾಂಪೌಂಡ್ ಹಾಕೊಬೇಕು. ಅದೆಲ್ಲ ಏನು ಮಾಡ್ದಿರ ನಂದು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ, ನೀನು ಏನೋ ನನ್ನ ಮಗನ ಕೇಳೋದಕ್ಕೆ ಅದೇನು ಮಾಡ್ಕೊತೀವಿ ಹೋಗೋ ನೀನು, ಅದೇನು ಕಿತ್ಕೊ ನೀನು ಅಂತೇಳಿ ನಮ್ಮನ್ನೆಲ್ಲ ಕೆಟ್ಟದಾಗೆಲ್ಲ ಬೈಕೊಂಡು ಅವರು ಜೆಸಿಬಿ ಸಹ ನಿಲ್ಲಿಸಿಲ್ಲ. ಸ್ವಂತ ಜೆಸಿಬಿನೇ ಅವ್ರದ್ದು. ಇಲ್ಲ, ಫಸ್ಟ್ 2 ದಿನ ಮುಂಚೆನೇ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು ಅವರು, ಹಿಂಗೆ ಕಾಂಪೌಂಡ್ ಹಾಕ್ತೀವಿ ಅಂತ. ನಾವು ಹೇಳಿದ್ವಿ ಸರ್ವೆ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಸುಮ್ಮನೆ ಹೊರಟೋದು ಅವರು. ಮತ್ತು ಏನು ಹೇಳಿದ್ರೆ ಅವತ್ತು ಭಾನುವಾರ ಬಂದುಬಿಟ್ಟು 11 ಗಂಟೆ ಸಮಯದಲ್ಲಿ ಏಕಾಏಕಿ ಜೆಸಿಬಿ ಅವ್ರಿಗೆ ಸ್ವಂತ ಜೆಸಿಬಿ ನಿಲ್ಲಿಸ್ತಾನೆ ಇಲ್ಲ ಅವರು. ಅವ್ರ ಜಮೀನಲ್ಲಿ ಕಾಲಿಡಕ್ಕೆ ಬಿಡ್ತಾಯಿಲ್ಲ ಅವ್ರನ್ನ ಅಲ್ಲೇ ಮಾಡ್ತಾವ್ರೆ, ಹೊಡಿದವ್ರೆ. ನಾನು ಕೆಳಗಾಕಿ ಹೊಡೆದು ನಮ್ಮ ಹಿಂಗ್ಸನ್ನ ನಮ್ಮ ಚಿಕ್ಕಮ್ಮನೆಲ್ಲ ಎಳ್ದಾಡಿ ಹಿಂಗ್ಸನ್ನೆಲ್ಲ ಹೊಡೆದು ಏನಾವಾಗೆಲ್ಲ ಮಾತಾಡಿದ್ದಾರೆ. ನನ್ನ ಹತ್ರ ವಿಡಿಯೋ ಪ್ರೂಫ್ ಎಲ್ಲ ಇದೆ. ಇನ್ನು ದಲಿತ ಕುಟುಂಬದ ಮುನಿ ನರಸಿಂಹಯ್ಯ ಕುಟುಂಬಕ್ಕೂ ಕೃಷ್ಣಪ್ಪ ಕುಟುಂಬದವರಿಗೂ ಗ್ರಾಮ ಠಾಣಾ ವಿಚಾರವಾಗಿ ಗಲಾಟೆಗೂ ಮುನ್ನ ಮಾತುಕತೆ ನಡೆಸಿಕೊಂಡಿದ್ರ. ಆದರೆ ಈಗ ಕಾಂಪೌಂಡ್ ಹಾಕುವ ವೇಳೆ ಏಕಾಏಕಿ ಗಲಾಟೆ ಮಾಡಿಕೊಂಡು ದೂರು ಕೊಟ್ಟಿದ್ದು ರಾಕೇಶ್ A1, ರಾಮಲಿಂಗರಾಜು A2, ಸಂತೋಷ್ A3, ಮೋಹನ್ A4 ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು ಕೃಷ್ಣಪ್ಪ ಕುಟುಂಬದವರು ಮಾತ್ರ ಎಲ್ಲ ಪ್ರೀ ಪ್ಲಾನ್ ಮಾಡಿ ಗಲಾಟೆ ಮಾಡಿ ಈಗ ನಮ್ಮ ಮೇಲೇನೆ ದೂರು ದಾಖಲಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ ಸರ್, ನಮ್ಮ ಮಾವನವರು ಮುಂಚೆ ತುಂಬ ವರ್ಷದಿಂದ ಸುತ್ತು ಕಳ್ಳಿ ಉಣ್ಕೊಂಡಿದ್ರು. ಗ್ರಾಮ ಠಾಣಾ ಅಂದರೆ ಈ ಕಡೆ ಮಾತ್ರ, ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನೆ. ಈ ಕಡೆ ಇರೋದೆಲ್ಲ
ಕೊಂಡ್ಕೊಂಡಿರೋ ಜಮೀನು. ಒಂದು ವಾರದಿಂದ ಏನು ಮಾಡಿದ್ದಾರೆ ಕೇಳಿದ್ದೀರಿ ನಾವು ಅವ್ರನ್ನ. ಅವರೇ ಹೇಳಿದ್ರು ಹಾಕಿಸ್ತಿ ಅಲ್ಲಿಂದ ಅಲ್ಲಿಕ್ಕ ಇದು ಮಾಡಿಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ, ನೀವು ಹಾಕ್ಕೊಳ್ರಿ ಅಣ್ಣ, ನಿಮ್ಮದು ಒಂದು ಅಡಿ ಹೆಚ್ಚಾಗ್ಬೋದು, ಒಂದು ಅಡಿ ಕಮ್ಮಿ ಆಗ್ಬೋದು, ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು JCPನ ಕರ್ಸ್ಕೊಂಬಂದ್ಬಿಟ್ಟು ಅಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಇವ್ರ ಮಾತು ಕೇಳ್ಕೊಂಡು 3-4 ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು ಅವರು. ಜಗಳ ಮಾಡಿಕೊಂಡು ಇವಾಗ JCPಗೆ ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ ಇವಾಗ ನಾವು ಪೂಜೆಗೆ ಇಟ್ಕೊಂಡಿದ್ವಿ 25ನೇ ತಾರೀಕು ಪೂಜೆ ಮಾಡಿಸೋಣ, ಪಾಯ ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಇವ್ರು ಏನು ಮಾಡಿದ್ದಾರೆ, ಅಡ್ಡ ಬಂದರು. ಸರಿ ನೀವು ಅಳಿಸ್ರಿ, ಅಳಿಸಿದ್ಮೇಲೂ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ, ಡಮಲಿಸ್ಟ್ ಮಾಡ್ಕೊಡ್ತೀರಿ, ಬೇಕಾದರೆ ನಾವು ಸದ್ಯಕ್ಕೆ ಇರಲಿ ಸುತ್ತು ಬಿಡ್ತೀರಿ, ಕರ್ಸ್ಬಿಟ್ಟಿರಿ JCPನ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ದೊಣ್ಣೆ ಎತ್ಕೊಂಡು JCP ನೋಡಿಯೋದು, ಕಲ್ಲೆತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು. ಅವ್ರ ಮೇಲೆ ಕೈಯೂ ಮಾಡಿಲ್ಲ, ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಸ್ವಲ್ಪ ಅವರು ನೂಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಅಪೋಸಿಟು ನೂಕಿದ ಮೇಲೆ ಈ ಅಪೋಸಿಟು ಅದೇ ತಾನೇ ಆಗುತ್ತೆ. ಅವರು ನೂಕಕ್ಕೆ ಹೋಗೋದು, ನೂಕೆ ಅವ್ರ ಕಡೆ ನಮ್ಮ ಕಡೆ ಬರಬೇಡ, ಅಲ್ಲಿಂದ ನಿಂತ್ಕೊಂಡೆ ಮಾತಾಡು ಅಂತ ಮಾತಾಡಿ. ನೀವು ವಿಡಿಯೋ ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ಇರೋದು. ಅದು ಬಿಟ್ಟು ಯಾರು ನಾವು ಕೈ ಮಾಡೋಕೆ ಬಿಟ್ಟು ಇಲ್ಲ, ಅವರು ಕೈ ಮಾಡಿಲ್ಲ. ನಮ್ಮವರು ಅಷ್ಟೇ. ಜಾತಿ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟ ಮಾತುಗಳು ಬಳಸಿದೆ ಅವರು. ನಾವು ಯಾವತ್ತಾದರೂ ನೀವು ಯಾರನ್ನಾದ್ರೂ ವಿಚಾರಿಸಿ, ನಮ್ಮ ಗಂಡು ಮಕ್ಳು ಆ ಥರ ಅಂತ ಯಾವತ್ತೂ ಯಾವ ತಂಟೆಗೂ ಓದೋರಲ್ಲ ಅವರು. ನಮ್ಮ ಮೇಲೇನೋ ಹಳ್ಳೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾವು ಅದು ನಾವು ಹೋಗಿಲ್ಲ. ನಮ್ಮ ಮಾವನವರು ಹೋದ್ರು, ನೀವು ಹೋಗ್ರಿ, ನಾವು ಮಾತಾಡ್ತೀರಿ, ನೀವೇನಕ್ಕೆ ಇದು ಮಾಡ್ತೀರಿ, ನೀವು ಹೋಗ್ರಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಗೊತ್ತಿಲ್ಲ, ನಮ್ಮ ದೊಡ್ಡವ್ರು ಕೊಟ್ಟಿರಬೇಕು. ಇನ್ನು ಗ್ರಾಮ ಠಾಣಾ ಜಾಗದ ಗಲಾಟೆ ವಿಚಾರದಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿಯಬೇಕಿದ್ದು, ಅಟ್ರಾಸಿಟಿ ದೂರು ದಾಖಲಾಗುತ್ತಿದ್ದಂತೆ ಆರೋಪಿಗಳು ಪೊಲೀಸರಿಂದ ತಲೆಮರೆಸಿಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.